ತುಂಬಾ ಒಳ್ಳೆ ಪ್ರಶ್ನೆ. ಈ ಲವ್ ಫೇಲ್ಯೂರ್ ಆದಾಗ ಬರುವಂತಹ ಈ ನೆಗೆಟಿವ್ ಆಲೋಚನೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಆ ತರ ನೀವು ಕೇಳಿದ್ದೀರಾ. ಓಕೆ, ಫಸ್ಟ್ ಪಾಯಿಂಟ್ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಲವ್ ಫೇಲ್ಯೂರ್ ಆದಾಗ ಇರುವಂತಹ ಮನಸ್ಥಿತಿ ಹೇಗಿರುತ್ತಪ್ಪ ಅಂತಂದ್ರೆ, ಲೈಕ್ ಈ ಜೀವನನೇ ವ್ಯರ್ಥ, ಯಾರಿಗೋಸ್ಕರ ನಾನು ಬದುಕಿರ್ಬೇಕು ಅನ್ನೋ ಒಂದು ಫೀಲಿಂಗ್ಸು ನಮಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ತುಂಬ ಜನ ತಮ್ಮನ್ನ ತಾವೇ ತೊಂದರೆ ಕೊಟ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ತಾ ಇರ್ತಾರೆ. ಲೈಕ್ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಎಚ್ಚರ ತಪ್ಪೋ ರೇಂಜಿಗೂ ಕೂಡ ಕುಡಿತಾ ಇರ್ತಾರೆ. ಹಾಗೆ ಯಾವುದಾದ್ರೂ ರೂಪದಲ್ಲಿ ಸಾವು ಬಂದ್ಬಿಡ್ಲಪ್ಪ ಅಂತ ಅವರ ಒಂದು ಮನಸ್ಥಿತಿ ಆಗೋಗ್ಬಿಟ್ಟಿರುತ್ತೆ. ಏನಾದ್ರೂ ಸ್ಟಾರು, ವಿಮಲ್ಲು, ಗುಟ್ಕ ಏನಾದ್ರು ತಿಂತಾರಪ್ಪ ಅಂದ್ರೆ ಅದನ್ನು ಕೂಡ ಮನ್ಸಾ ಇಚ್ಛೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಕೂಡ ಈ ಕೆಟ್ಟ ಚಟನ ಕಲಿತಾರೆ ಅಂತ ನಾನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಹುಡುಗರು ಒಂದು ರೀತಿಯಲ್ಲಿ ತಮ್ಮನ್ನ ತಾವು ನೋವು ಕೊಟ್ಕೊಳ್ಳಿಕ್ಕೆ, ಹಾಳು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಹುಡುಗಿಯರು ಮಾತ್ರ ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಹಾಗೆ ತುಂಬಾ ಅಲೋನ್ ಆಗಿ ರೂಮ್ನಲ್ಲಿ ಅವರು ಕಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಲವ್ ಫೇಲ್ಯೂರ್ ಅನ್ನೋದು ಯಾವಾಗ ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಘಟನೆ ಬಂದ್ಬಿಡುತ್ತೋ ಆ ಸಮಯದಲ್ಲಿ ಯಾರು ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ತಿದ್ದಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಆ ನೋವಿನ ಆಳ ತುಂಬಾನೇ ಇರುತ್ತೆ. ಓಕೆ, ಅದನ್ನ ಕಾಮನ್ ಆಗಿ ಬೇರೆಯವ್ರು ತಗೊಳ್ಬಹುದು, ಬಟ್ ಅನುಭವಿಸಂತಹ ವ್ಯಕ್ತಿ ಆ ಆಳ ಅನ್ನೋದು ಅವನಿಗೆ ಹೊರಗೆ ಬರ್ಲಿಕ್ಕೆ ಆಗದೆ ಇರೋಂತಹ ಒಂದು ಪರಿಸ್ಥಿತಿ ಅನ್ನೋ ಒಂದು ಭಾವನೆ ಆ ಸಮಯದಲ್ಲಿ ಅವನಿಗೆ ಕಾಡ್ತಾ ಇರುತ್ತೆ. ಸೊ ತುಂಬಾ ಜನದ ಮೋಟಿವೇಶನ್ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಹಾಗೆ ಫ್ರೆಂಡ್ಸ್ಗಳು ಕೂಡ ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಯಾರಿಂದ ಲವ್ ಫೇಲ್ಯೂರ್ ಆಗಿದ್ದೇನೋ ಆ ವ್ಯಕ್ತಿ ಬಗ್ಗೆ, ಆ ಹುಡುಗಿ ಬಗ್ಗೆ ತುಂಬಾ ಕೆಟ್ಟದಾಗಿ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾನೂ ಇರ್ತಾರೆ. ಸೊ ಯಾರು ಏನೇ ಹೇಳಿದ್ರು ಕೂಡ ಈ ಮನಸ್ಸು ಮಾತ್ರ ಯಾವ ಕಾರಣಕ್ಕೂ ಒಪ್ಕೊಳ್ತಾ ಇರೋದಿಲ್ಲ. ಯಾಕೆ ಅವಳು ನನ್ನನ್ನು ಬಿಟ್ಬಿಟ್ಲು, ಯಾಕೆ ಮೋಸ ಮಾಡಿದ್ಲು, ಯಾಕೆ ನನ್ನಿಂದ ದೂರ ಆದ್ಲು, ಇವೇ ಪ್ರಶ್ನೆಗಳು ಮನಸ್ಸಿನ ತುಂಬಾ ಕಾಡ್ತಾ ಇರ್ತವೆ. ಇಂಥ ಸಮಯದಲ್ಲಿ ನಾವು ಈ ನೋವಿಂದ ಹೊರಗೆ ಬರ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ಮ ಜೀವನದ ಜೊತೆಗೆ ನಾವು ಆಟ ಆಡ್ಲಿಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಆಟ ಆಡ್ದಂಥವ್ರು ಎಷ್ಟೋ ಜನರು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಓಕೆ, ಸುಮಾರು ಜನ ತಮ್ಮ ಪ್ರಾಣನೇ ಕೂಡ ಕಳ್ಕೊಂಡಂತರು ಕೂಡ ಇದ್ದಾರೆ. ಹಾಗೆ ಈ ಪ್ರೀತಿಗೋಸ್ಕರ ಜೈಲ್ ಸೇರಿದಂಥವ್ರು ಸುಮಾರು ಜನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಹಾಗೆ ನಿಮ್ಮಾನ್ಸಿಗೆ ನಾವು
ಹೋಗಿ ನೋಡಿದಾಗ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಈ ಪ್ರೀತಿಯನ್ನೋ ವಿಚಾರದಿಂದ ಹುಚ್ಚರಾದಂಥವ್ರನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಇದು ಏನಪ್ಪ ಅಂತಂದ್ರೆ ಫಿಸಿಕಲಿ ಮತ್ತು ಮೆಂಟಲಿ ಎರಡೂ ರೀತಿಯಿಂದ ಒಬ್ಬ ಮನುಷ್ಯನ್ನ ಹಾಳು ಮಾಡ್ತಾ ಇರುತ್ತೆ. ಸೊ ಓಕೆ, ಇದರಿಂದ ನಾವು ಹೊರಗೆ ಬರಬೇಕು. ಹೇಗೆ ಬರಬೇಕು? ಓಕೆ, ಫಸ್ಟ್ ನಡೆದಿದೆ ಘಟನೆ, ಆಗಿದೆ ನೋವು. ಸೊ ಓಕೆ, ದಿಸ್ ಇಸ್ ನಾಟ್ ಎ ಫೈನಲ್. ಇದ್ಯಾವುದು ಕೂಡ ಫೈನಲ್ ಅಂತ ಅಲ್ಲ. ಸೊ ಇದು ಆರಂಭ. ಓಕೆ, ಒಬ್ರು ನಮ್ಮ ಪ್ರೀತಿನ ರಿಜೆಕ್ಟ್ ಮಾಡಿದಾರಪ್ಪ ಅಂತಂದ್ರೆ ನನ್ನಲ್ಲಿ ಏನೋ ಕೊರತೆ ಇರಬಹುದು. ಆ ಕೊರತೆನ ಫಸ್ಟ್ ನಾನು ಸರಿಪಡಿಸ್ಕೊಳ್ತಾ ಹೋಗೋಣ. ನನ್ನನ್ನು ಪ್ರೀತಿಸುವಂತಹ ಫ್ಯಾಮಿಲಿ ಎಷ್ಟು ದೊಡ್ಡದಿದೆ. ನನ್ನ ಫ್ಯಾಮಿಲಿ ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ನನ್ನಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿದ್ದಾವೆ. ಅದು ಎಷ್ಟೋ ಜನಕ್ಕೆ ಅವಶ್ಯಕತೆ ಇದೆ. ಸೊ ನಾನು ಅವರಿಗೋಸ್ಕರನಾದ್ರೂ ನಾನು ಬದುಕಬೇಕು. ಓಕೆ, ನನ್ನ ತಂದೆ ತಾಯಿಗಳನ್ನೇ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಕೊಟ್ಟಂತಹ ಪ್ರೀತಿ ಈ ಪ್ರಪಂಚದಲ್ಲಿ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಕೊಡಕ್ಕಾಗೋದಿಲ್ಲ, ಮುಂದೆ ಕೊಡಕ್ಕಾಗೋದಿಲ್ಲ, ಯಾವತ್ತೂ ಕೂಡ ಕೊಡಕ್ಕಾಗೋದಿಲ್ಲ. ಅಂತ ಒಂದು ಒಳ್ಳೆ ಪ್ರೀತಿ ನನ್ನ ಜೊತೆಗೆ ಇರ್ಬೇಕಾದ್ರೆ ಇದು ಯಾವುದೋ ಒಂದು ಸಣ್ಣ ನೋವಿಂದ ನಾನು ಯಾಕೆ ಇಷ್ಟೊಂದು ಬಳಲ್ತಾ ಇದ್ದೀನಿ? ನನ್ನನ್ನ ನಮ್ದಂಥ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು. ಓಕೆ, ಅದೆಲ್ಲದಕ್ಕಿಂತ ಮೀರಿ ಒಳ್ಳೊಳ್ಳೆ ಗುಡ್ ಫ್ರೆಂಡ್ಸು ಕೂಡ ನನ್ನ ಜೀವನದಲ್ಲಿ ಇರಬಹುದು. ಅವರಿಗೋಸ್ಕರನಾದ್ರೂ ನಾನು ಬಾಳಲೇಬೇಕು, ಬದುಕಲೇಬೇಕು. ಓಕೆ, ರಿಜೆಕ್ಟ್ ನಾನು ಯಾವುದಕ್ಕೋಸ್ಕರ ಆದೆ? ಫೈನಾನ್ಸಲ್ಲಿ ವೀಕ್ ಇದ್ದೀನ, ಫಿಸಿಕಲಿ ವೀಕ್ ಇದ್ದೀನ, ಅಥವಾ ನನಗಿಂತ ವೆಲ್ ಸೆಟಲ್ಡ್ ಪರ್ಸನ್ ಅವ್ರ ಜೀವನದಲ್ಲಿ ಬಂದ್ಬಿಟ್ರ, ವಾಟ್ ಎವರ್ ಇಟ್ ಮೇ ಬಿ, ಏನ್ ಬೇಕಾದ್ದಾಗಿರ್ಲಿ. ಸೊ ನೀವು ಫಿಸಿಕಲಿ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದ್ಸಲಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ರಿ, ಯಾವ ರೀತಿ ನೀವು ಡಿಪ್ರೆಷನ್ನಲ್ಲಿದ್ದೀರಾ, ಬೇಜಾರ್ನಲ್ಲಿದ್ದೀರಾ, ಹಾಗೆ ನಿಮ್ಮ ಫೇಸ್ ಗ್ಲೋ ಎಲ್ಲದೂ ಕೂಡ ಯಾವ ರೀತಿ ಹಾಳು ಮಾಡ್ಕೊಂಡಿದ್ದೀರಾ. ಫಸ್ಟ್ ಲವ್ ಯುವರ್ ಸೆಲ್ಫ್. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಓಕೆ, ಹಠದಿಂದ ನಾನು ಏನೋ ಸಾಧಿಸ್ಬಿಡ್ತೀನಿ, ನಾನೆಲ್ಲೋ ಹೋಗ್ಬಿಡ್ತೀನಿ, ಈ ರೀತಿ ಯಾವ ಕಾರಣಕ್ಕೂ ನಿರ್ಧಾರ ತಗೋಬೇಡಿ. ಯಾಕಂದ್ರೆ ತಂದೆ ತಾಯಿಗಳ ಮಧ್ಯೆ ಇದ್ಕೊಂಡೆ ನಿಮ್ಮ ಪ್ರೀತಿನ ಅವ್ರಿಗೆ ತೋರಿಸ್ಕೊಳ್ತಾ ನೀವು ನೀವಾಗಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಆದಷ್ಟು ಲವ್ ಯುವರ್ ಸೆಲ್ಫ್. ಓಕೆ, ಏನಾದ್ರೂ ಆಗ್ಲಿ ಫಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಆಗೋದ್ ನೋಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಅದು ಒಂದು ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಬೇರೆ ಎಲ್ಲ ಖುಷಿಗಳ್ನು ಕೂಡ ನಾವು ಜೀವನದಲ್ಲಿ ಅನುಭವಿಸ್ತಾ ಹೋಗ್ತಾ ಇರ್ಬೋದು. ದುಡ್ಡು ಇದೆ, ಅಧಿಕಾರನೂ ಇದೆ, ಅಂತಸ್ತು ಇದೆ, ಆದ್ರೆ ಆರೋಗ್ಯನೇ ಇಲ್ಲಪ್ಪ ಅಂತಂದ್ರೆ ನಾವು ಬದುಕಿದ್ದು ಕೂಡ ವ್ಯರ್ಥ. ಆದಷ್ಟು ಫಿಸಿಕಲಿ ಸ್ಟ್ರಾಂಗ್ ಆಗೋದನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟವಾದಂತಹ ವಿಚಾರಗಳಿರ್ಬೋದು, ಬೇರೆ ಏನೇ ಇರ್ಬೋದು, ಲೈಕ್ ನಿಮಗೆ ಹೊಸ ಹೊಸ ವಿದ್ಯೆಗಳನ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಆ ಥರದ ಒಂದು ವಿದ್ಯೆಗಳಲ್ಲಿ ಭಾಗಿಯಾಗೋದು ತುಂಬಾನೇ ಸೂಕ್ತ ಅಂತ ಹೇಳ್ತಾ ಇರ್ತೀನಿ. ಕೆಲವೊಂದು ನೋವುಗಳನ್ನ, ದುಃಖಗಳನ್ನ ನಾವು ಮರಿಬೇಕಪ್ಪ ಅಂತಂದ್ರೆ ನೀವು
ಜಿಮ್ಮಿಗಾದ್ರೂ ಸೇರ್ಕೊಳ್ಳಿ, ಇಲ್ಲ ಕರಾಟೆ ಕ್ಲಾಸಿಗಾದ್ರೂ ಸೇರ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಅಂತ ಜಾಗದಲ್ಲಿ ನಿಮ್ಮ ನೋವುಗಳನ್ನ ಹೊರಗೆ ಹಾಕ್ಬಿಡ್ಬೋದು. ನಿಮ್ಮ ಸಿಟ್ಟು, ದುಃಖ ಎಲ್ಲದನ್ನು ಕೂಡ ನೀವು ಹೊರಗಡೆ ಈಸಿಲಿ ಆಗ್ತಾ ಇರ್ಬೋದು. ಅವೆಲ್ಲವೂ ಕೂಡ ಒಂದು ಎನರ್ಜಿ. ಅದು ಆ ಎನರ್ಜಿನ ನಾವು ಸ್ಟೋರ್ ಆಗಕ್ಕೆ ಬಿಡ್ತಾ ಇರಬಾರ್ದು. ಸೊ ಯಾವಾಗ ಎನರ್ಜಿಗಳು ಸ್ಟೋರ್ ಆಗ್ತಾವೋ ಅವಾಗ ನಮ್ಮ ದೇಹದಲ್ಲಿ ಸುಮಾರು ತರದ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಅವಕ್ಕೆಲ್ಲ ಬ್ಲಾಕೇಜಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ನೀವು ಸ್ವಲ್ಪ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತಾ ಹೋಗ್ರಿ. ಓಕೆ, ಸಕ್ಸಸ್ ಅನ್ನೋದು ನಿಧಾನವಾಗಿ ಬಂದ್ರೂ ಪರವಾಗಿಲ್ಲ. ಫಸ್ಟ್ ನೀವು ಮಾನಸಿಕವಾಗಿ ಗಟ್ಟಿ ಆಗ್ತಾ ಹೋಗ್ಬೇಕು. ಧ್ಯಾನ ಮಾಡ್ತಾ ಹೋಗ್ರಿ. ಯಾವಾಗ ಧ್ಯಾನದಲ್ಲಿ ನೀವು ಫಸ್ಟ್ ಧ್ಯಾನ ಅಂತಂದ್ರೆ ನಿಮ್ಮ ಮನಸ್ಸು ಏನೇನೆಲ್ಲ ಆಲೋಚನೆ ಮಾಡ್ತಾ ಇದೆ, ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಡಿಲೀಟ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಸುಮಾರು ಬೇಡವಾದಂತಹ ವಿಚಾರಗಳು ನಮ್ಮ ತಲೆಯಲ್ಲಿ ಸ್ಟೋರೇಜ್ ಆಗಕ್ಕೆ ನಾವು ಬಿಡ್ತಾ ಇರಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಡಿಲೀಟ್ ಆಪ್ಷನ್ ನಮ್ಮ ಜೀವನದಲ್ಲೂ ಕೂಡ ನಾವು ಇಟ್ಕೋಬೇಕಾಗುತ್ತೆ. ಸೊ ಓಕೆ, ಯಾವಾಗ ನಿಮಗೆ ಒಂದು ಸಲಿ ನಿಮ್ಮ ವ್ಯಾಲ್ಯೂ ಏನಪ್ಪಾ ಅನ್ನೋದು ಗೊತ್ತಾಗುತ್ತೋ, ಖಂಡಿತವಾಗ್ಲೂ ನಾನು ಯಾರಿಗೋಸ್ಕರ ಮೂರ್ಖ ಆಗ್ತಾ ಇದ್ದೆ, ಇವರಿಗೋಸ್ಕರ ನಾನು ಇಷ್ಟೆಲ್ಲ ತೊಂದರೆ ಅನುಭವಿಸ್ಬಿಟ್ನ, ಇಷ್ಟೊಂದು ನೋವು ಇವರಿಗೋಸ್ಕರ ನಾನು ಅನುಭವಿಸ್ತಾ ಇದ್ನ. ನಿಮ್ಮ ವ್ಯಾಲ್ಯೂ ಯಾವಾಗ ನಿಮಗೆ ಗೊತ್ತಾಗುತ್ತೋ, ಖಂಡಿತವಾಗ್ಲೂ ಹೇಳ್ತೀನಿ, ಆಗಿದ್ದೆಲ್ಲ ಒಳ್ಳೆದಕ್ಕೆ, ಆಗಲಿರುವುದು ಒಳ್ಳೆದಕ್ಕೆ, ಕಳೆದುಕೊಳ್ಳಲು ನೀನೇನು ತಂದಿರುವೆ. ಇವೆಲ್ಲ ಸತ್ಯಗಳು ಕೂಡ ನಿಮ್ಮ ಅನುಭವಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆ, ಈ ಪ್ರೀತಿ ಅನ್ನೋದು ಎಲ್ಲರ ಜೀವನದಲ್ಲೂ ಬಂದು ಹೋಗಂತಹ ಒಂದು ಎನರ್ಜಿ. ಸೊ ಓಕೆ, ಯಾವ ಎನರ್ಜಿನೂ ಕೂಡ ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಸೊ ಓಕೆ, ಈ ಪ್ರೀತಿ ಅನ್ನೋದು ನಾವು ಸಾವಿರಾರು ರೂಪದಲ್ಲಿ ಹಂಚುತ್ತಾ ಹೋದಾಗ, ನೀವು ಅದೇ ಪ್ರೀತಿ ಅನ್ನೋದನ್ನ ಮಕ್ಕಳಲ್ಲಿ ಕಾಣ್ರಿ, ತಂದೆ ತಾಯಿಗಳಲ್ಲಿ ಕಾಣ್ರಿ, ಅಜ್ಜ ಅಜ್ಜಿಯಲ್ಲಿ ಕಾಣ್ರಿ, ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಕಾಣ್ರಿ. ಆ ಪ್ರೀತಿ ಅನ್ನೋ ಎನರ್ಜಿನ ಬ್ಲಾಕ್ ಆಗಕ್ಕೆ ಬಿಡಬೇಡ್ರಿ. ಆ ಪ್ರೀತಿ ಅನ್ನೋ ಎನರ್ಜಿನ ಹಂಚುತ್ತಾ ಹೋಗ್ರಿ. ಎಷ್ಟು ಸಾಧ್ಯನೋ ಅಷ್ಟು ಹಂಚ್ರಿ. ಎಲ್ಲರಿಗಿಂತ ಬೆಸ್ಟ್ ಅನ್ನೋಷ್ಟು ಖುಷಿಯಾಗಿ ಇರೋ ಒಂದು ಪ್ರಯತ್ನ ಅಂತಲ್ಲ, 100% ನಾನು ಬದುಕಿರೋದೇ ಖುಷಿಯಾಗಿರೋದಕ್ಕೋಸ್ಕರ. ನಾನು ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಹುಟ್ಟುತ್ತಾ ಇರಬೇಕು. ಹಾಗೆ ಬೆಳವಣಿಗೆ ಕಡೆಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ರಿ. ಬೆಳೀರಿ, ಎತ್ತರಕ್ಕೆ ಬೆಳೀರಿ. ಯಾವಾಗ್ಲೂ ಹೇಳ್ತಿದ್ದೀನಿ ಕೇಳ್ರಿ, ಫೇಲ್ಯೂರ್ ಅನ್ನೋದೇ ಸಕ್ಸಸ್ಸಿಗೆ ಒಂದು 1000 ಆನೆ ಬಲ ತಂದು ಕೊಡ್ತಾ ಇರುತ್ತೆ. ಬೆಳೀರಿ, ಎತ್ತರಕ್ಕೆ ಬೆಳೀರಿ. ಸೊ ಓಕೆ, ಯಾರು ನಿಮಗೆ ರಿಜೆಕ್ಟ್ ಮಾಡಿದ್ದಾರೆ, ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ, ಅವರು ನಿಮ್ಮ ಕಣ್ಣೆದ್ರಿಗೆ ಬರ್ಲಿಕ್ಕೂ ಕೂಡ ಶೇಮ್ ಫೀಲ್ ಆಗ್ಬೇಕು ಅವರಿಗೆ. ಸೊ ಓಕೆ, ಫಿಸಿಕಲಿ ಬೆಳೀರಿ, ಮೆಂಟಲಿ ಬೆಳೀರಿ, ಫೈನಾನ್ಸಿಯಲಿ ಬೆಳೀರಿ. ಸೊ ಓಕೆ, ಹಂಗಂತ ಹೇಳ್ಬಿಟ್ಟು ನೀವೇನು ದೊಡ್ಡ ಕಾರ್ ತಗೊಂಡ್ಬಿಟ್ರಿ, ಬಂಗ್ಲೆ ಕಟ್ಬಿಟ್ರಿ, ಏನು ಇಲ್ಲ. ಲವ್ ಯುವರ್ ಸೆಲ್ಫ್. ತುಂಬಾ ಖುಷಿಯಾಗಿ ಬದುಕ್ಬಿಡ್ರಿ. ಸೊ ಓಕೆ, ನಮ್ಮನ್ನ ಪ್ರೀತಿಸೋ ಅಂತವ್ರು ನಮಗೆ ಸಿಗ್ತಾ ಇರ್ತಾರೆ. ಯಾವುದೂ ಕೂಡ ಜೀವನದಲ್ಲಿ ನಿಲ್ಲೋದಿಲ್ಲ. ಸೊ ಓಕೆ, ಮತ್ತೆ ಬೇರೆ ರೂಪದಲ್ಲಿ ನಮ್ಮ ಜೀವನದೊಳಗೆ ಎಲ್ಲ ತರದ ಎನರ್ಜಿಗಳು ಕೂಡ ಬಂದು ಹೋಗ್ತಾನೆ ಇರ್ತವೆ. ಆದ್ರೆ ಮೊದಲು ಮಾಡಿದಂತಹ ತಪ್ಪನ್ನ ಮಾಡ್ದಲೇನೆ ನೀವು ಯಾವಾಗ ಗಟ್ಟಿಯಾಗಿ ಹೋಗ್ಬಿಡ್ತೀರೋ, ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಮುಂದೆ ಜೀವನದಲ್ಲಿ ಯಾವ ಪ್ರೀತಿನೂ ಕೂಡ ಕಳ್ಕೊಳ್ಳೋದಿಲ್ಲ. ಹಾಗೆ ಹೇಳ್ತಾ ಇನ್ನೂ
ಹೇಳ್ತಾ ಹೋದ್ರೆ ತುಂಬಾನೇ ಹೇಳ್ಬೋದು. ಬಟ್ ಲವ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ದ ಎಂಡ್ ಅನ್ನೋದೇನು ಇರೋದಿಲ್ಲ. ಇಟ್ಸ್ ಎ ಬಿಗಿನಿಂಗ್ ಅನ್ಕೊಳ್ಳಿ. ಸೊ ಓಕೆ, ನಿಮ್ಮ ಸೈಡಿಂದ ಯಾವುದೇ ರೀತಿ ತಪ್ಪಿಲ್ಲಪ್ಪ ಅಂತಂದ್ರೆ ಯಾಕೆ ಕೊರಗ್ತೀರಾ, ಯಾಕೆ ಬೇಜಾರಾಗ್ತೀರಾ? ಕಳ್ಕೊಂಡವರಿಗೆ ಲಾಸ್ ಅದು. ಸೊ ಓಕೆ, ಇಷ್ಟು ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಮಾತು ಅನ್ವಯಿಸುತ್ತೆ. ಸೊ ಓಕೆ, ಯಾರೇ ಆಗಿರ್ಬೋದು, ದಯವಿಟ್ಟು ಬೇಗ ಎಚ್ಚೆತ್ಕೊಂಡ್ಬಿಡಿ. ದಯವಿಟ್ಟು ಯಾವ ಕಾರಣಕ್ಕೂ ನಿಮ್ಮನ್ನ ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೊ ಲೈಫ್ ಈಸ್ ಶಾರ್ಟ್. ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಈ ನೋವಿಂದ ಹೊರಗೆ ಬರ್ಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು.